ಹೋದ್ರೆ ಹೆಂಗಸ್ರ ಜೊತೆಲಿ ನೆಮ್ಮದಿಯಾಗಿ ಹೋಗ್ಬೇಕು. ಸುಮ್ನೆ ಇರಕ್ಕಾಗಲ್ಲ ಅಂದ್ರೆ ಕೈಯ ಹಿಂಗ್ ಮಾಡ್ಕೆಬಿಟ್ಟು ನೀನ್ ತಿಕ್ ಎಟ್ಕೆ ಬಿಡು. ನವೀನಣ್ಣ ಕಾರ್ ಓಡಿಸಿದ್ರೆ ನೆಮ್ಮದಿಯಾಗಿ ಕಾರ್ ಓಡಿಸ್ಬೇಕು. ಗಂಗಕ್ಕ ಊಸ್ಬಿಟ್ರೆ ನೆಮ್ಮದಿ ಊಸ್ಬಿಡ್ಬೇಕು. ಸವಿತಕ್ಕ ಕ್ವಾರ್ಟರ್ ಕುಡಿದ್ರೆ ನೆಮ್ಮದಿ ಹೊಡಿಬೇಕು. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ರೇಷ್ಮಕ್ಕ ಕೇ ಮುಗಿದ್ರೆ ನೆಮ್ಮದಿ ಮುಗಿಯಬೇಕು. ಅವಳನ್ನ ಕರ್ಕೊಂಡೋಗಿ ಸೀದಾ ಬಟ್ಟೆ ಬಿಚ್ಚಿ ಮನೆ ಬೆಡ್ರೂಮ್ ಅಲ್ಲಿ ಕೂರಿಸ್ಕೊಂಡ್ಬಿಡ್ಬೇಕು. ಇದ್ರೆ ನೆಮ್ಮದಿಯಾಗಿರ್ಬೇಕು, ಓದಿದ್ರೆ ನೆಮ್ಮದಿಯಾಗಿ ಓದಬೇಕು, ಕಲಿತ್ರೆ ನೆಮ್ಮದಿಯಾಗಿ ಕಲಿಬೇಕು. ಈ ತರ ಏನು ಯಾರು ಹೇಳ್ತಾ ಇಲ್ಲ, ಅವ್ರು ತಿಳ್ದಂಗೆ ಅವ್ರು ಹೇಳ್ತಾ ಇದ್ದಾರೆ. ಬೆಸ್ಟ್ ಬಚ್ಚಾ ನಮ್ಮ ಹತ್ರ ಇಟ್ಕೊಂಡ್ರೆ ಕುಯ್ದಾಕ್ಬಿಡ್ತೀನಿ. ಕುಯ್ಯಕ್ಕೆ ಯಾಕೆ ಅಷ್ಟು ದೊಡ್ಡ ತಾರು? ಬ್ಲೇಡ್ ಆಗದು ಮಕಕ್ಕೆ ಹೋಗೋದ್ರ ಮಕ ಚಕ್ಕಲ್ ಶೇಪ್ ನಿಕ್ಕಲ್. ಕನ್ನಡಿಯಲ್ಲಿ ನೋಡ್ಕೊಂಡ್ರು ಬಿದ್ದಿರೋ ಕುರುಪೆಷ್ಟು ಅಂತ ಲೆಕ್ಕ ಸಿಗ್ಬಾರ್ದನ್ನೇ ಅಕ್ಕ. ಪಂಚ್ ಚೆನ್ನಾಗಿತ್ತು, ಆದ್ರೆ ನಾಲ್ಗೆಯಲ್ಲಿ ರೇಜರ್ ಪಾನ್ ಇಟ್ಕೊಂಡು ಶೋಕಿ ಮಾಡೋದಕ್ಕೆ. ನಾಲ್ಗೆ ಗಿಲಿ ಕಟ್ಟಾದ್ರೆ ಹೆಂಗೆ, ಯಾವ ತರ ಮಾತಾಡ್ತೀರ ಅಂತ ಅಂತೀರ. ಸಿನಿಮಾದಲ್ಲಿ ಮಾಡ್ಬೇಕಾದ್ರೆ ಸೇಫ್ಟಿ ಪ್ರಿಕಾಷನ್ ಅಂತ ತಗೊಂಡಿರ್ತಾರೆ, ನೀವೇನ್ ತಗೋತೀರ? ನಿಮ್ಮಿಂದ ಜನಗಳು ಇನ್ಫ್ಲೂಯೆನ್ಸ್ ಆಗ್ತಾರೆ. ಮಾಡೋದನ್ನ ಸ್ವಲ್ಪ ತಿಳ್ಕೊಂಡು ಮಾಡಿ, ನೋಡ್ಕೊಂಡು ಮಾಡಿ ಅಂತ ನಮ್ಮ ಕಳಕಳಿ ವಿನಂತಿ ಅಷ್ಟೇ ಅಕ್ಕ. ವರ್ಕಿಂಗ್ ಅವರ್ಸ್ ಎಲ್ರು ಕೆಲಸ ಮಾಡ್ತೀನಿ, ನೀನ್ ಸುಮ್ಮನೆ ಕೂತಿದ್ಯಾ? ಕೆಲಸ ಮಾಡಕ್ ಏನಿಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ದೇನೆ. ಕೆಲಸ ಇಲ್ವಾ? 90 crores minus 1 God is great.